ಹೆಂಡತಿ ಮಾತು ಕೇಳಿ ಜಗಲಕ್ಕಿಂತ ಕೂಡ ಹೋದ ಬ್ಯಾರಣ್ಣ ನಿನ್ನೊಳಗ ನೀನು ಜಗ ನೋಡಣ್ಣ ಜಗ ನೋಡಣ್ಣ ಜಗ ಶಿವ ಜಾನ ಮಾಡಣ್ಣ ನಿನ್ನೊಳಗ ನೀನು ಜಗ ನೋಡಣ್ಣ ನಿನ್ನೊಳಗ ನೀನು ಜಗ ನೋಡಣ್ಣ ತಂದೆ ತಾಯಿಯ ಸೇವೆಯ ಮಾಡೋ ತಂದೆ ತಾಯಿಯ ಸೇವೆಯ ಮಾಡೋ ಮೋಕ್ಷದ ಮಾರ್ಗದ ಹಾದಿಯ ಹಿಡಿಯೋ ಶಿಶುಗಳ ದೇಶದ ಪಾದಕ ಹೊಂದಣ್ಣ ನಿನ್ನೊಳಗ ನೀನು ಜಗ ನೋಡಣ್ಣ ನಿನ್ನೊಳಗ ನೀನು ಜಗ ನೋಡಣ್ಣ ಕೆಳ ಜಾನ ಶಿವ ಜಾನ ಮಾಡಣ್ಣ ನಿನ್ನೊಳಗ ನೀನು ಜಗ ನೋಡಣ್ಣ ನಿನ್ನೊಳಗ ನೀನು ಜಗ ನೋಡಣ್ಣ ನಿನ್ನೊಳಗ ನೀನು ಜಗ ನೋಡಣ್ಣ. ಬಂಧುಗಳೇ, ಜನಪದ ಅನ್ನೋದು ಒಂದು ಅಗಾಧವಾದ ಶಕ್ತಿ ಹೊಂದೈತಿ. ನೋಡ್ರಿ, ನಮ್ಮ ಮನೆಯೊಳಗ ನಮ್ಮ ಅಜ್ಜ ನಮ್ಮಮ್ಮ ಮಕ್ಕಳಿಗೆ ಕಲಿಸ್ತಿದ್ರು, ನಮ್ಮ ತಂದೆ ನಮಗ್ ಕಲಿಸಿದ್ರು. ಯಾವ್ದು ಅಂತೀರಿ? ಹತ್ತಿ ಕಡಿಗೆ, ಬಿತ್ತಿ ಕಡಿಗೆ, ಬಾವನೋಡು, ಬಸಕ್ನೋಡು, ಕೈ ಕೈ ಧೂಳುಗೈ, ಪಂಚಂ ತಗಡಂ ನೆಲಿಕಟ ಹನುಮ ದಾಸರ ಬರಮ, ತಿಪ್ಪಿ ಮೇಲೆ ಕೋಳಿ ಲಗಾಟ ಬೋಳಿ. ಹೌದ್ರಿ? ಇದ್ರಾಗ ಅರ್ಥ ಏನೈತಿ ಅಂತಾರೆ, ನಿಮ್ಗೂ ಗೊತ್ತಿಲ್ಲ. ನಿಮಗ್ರಿ ಯಾರಿಗೂ ಗೊತ್ತಿಲ್ಲ. ಒಬ್ಬ ಜಾನಪದ ಹುಡುಗ ಅಂತ ಹೇಳ್ತಾರ, ಹತ್ತಿ ಕಟ್ಟಿಗೆ ಅಂದ್ರ ಈ ಶರೀರ ಭೂಮಿ ಮೇಲೆ ಬಂದ ಮೇಲೆ ಸ್ಥಿರವಾಗಿರ್ತೇನ್ರಿ. ಇವತ್ತಿಲ್ಲ ನಾಳೆ ಸಾಯ್ತೈತಿ. ಸಪ್ತಂತ ಹೆಣಕ್ಕೆ ಬಿತ್ತಿ ಕಟ್ಟಿಗೆ ಅಂತಾರ. ಆ ಸಪ್ತಂತ ಹೆಣ ಬಾಳ ದುಡ್ದನ, 4 ಎಕರೆ ಆಸ್ತಿ ಗಳಿಸ್ಯಾನ ಅಂತೇಳಿ ಸಪ್ತಂತ ಹೆಣ ಮನ್ಯಾಗ ಇಟ್ಕೋರಿ. ಒಂದ್ ದಿವ್ಸ ಇಟ್ಕೋರಿ ಬಾಯ್ತಿತ್ತು, ಇನ್ನೊಂದ್ ದಿವ್ಸ ಇಡ್ರಿ ಬಸಿತೈತಿ. ಅದಕ್ಕೆ ಬಾಯ ನೋಡ್ ಬಸಕ್ ನೋಡೋದು. ಇಷ್ಟೆಲ್ಲ ಆದ್ಮೇಲೆ ನಾವೇನು ಸಮಾಜಕ್ಕೆ ಹೋಗ್ತೇವೇನ್ರಿ? ಊರ ನೀರನ್ನು ಕರೆಸಿ ಜಳಕ ಮಾಡಿಸಿ ಅಕ್ಕಲಗಟ್ಟಿಗೆ ಕೊಟ್ಟು ನಾಣ್ಯ ಹಚ್ಚಿ ಕಳಸದ ಗಿಂಡಿ ಇಟ್ಟು ಮನೆ ಮುಂದೆ ಬದನಿ ಹಚ್ಚಿ ಬೀಗರಿಗೆ ಬಿದ್ದರಿಗೆ ಸುದ್ದಿ ಮುಟ್ಟಿಸಿ ಎಲ್ಲಾರು ಬಂದ ಮೇಲೆ ನೀವೊಟ್ಟು ಕೈ ಕೊಡು ಅಂತಾರ. 4 ಮಂದಿ ಹೋಗ್ತಾರ ಸಮಾಜ ತನಕ ಒಯ್ತಾರ? ಇಲ್ಲ. ಕೈ ಬಿಡಿಸ್ಕೊಂತ ಕೈ ತಗೊಂಡೋಗಿ ಸಮಾಧಿಗೆ ಹೋಗ್ತೀವಿ. ಸಮಾಧಿ ಹೋದಾಗ ಏನ್ ಮಾಡ್ತಾರ? ನಮ್ಮ ಊರನ್ನ ಇನ್ನೇನು ಕರಿಸಿ ಒಂದ್ 5 ಕಡೆ ತಗಡಿಟ್ಟು ಒಂದ್ 5 ಮಂತ್ರ ಹೇಳ್ತಾರ. ಹೌದ್ರೆ? ಪಂಚಂ ತಗಡ. ಇಷ್ಟೆಲ್ಲ ಆದ್ಮೇಲೆ ನೆಲಿಕಟ್ಟ ಹನುಮ ದಾಸರ ಪರಮಾತ್ಮ ಬರ್ತೈತಿ. ನಾವೆಲ್ಲ ಏನ್ ಮಾಡ್ತೀವಿ? ಬಾಳೆ ಜಂಜಾಟ. ಯವ್ವ ಮಣ್ಣಿಗೆ ಬಂದ ಖರೆ ಮಗಳು ಒಬ್ಬಾಕಿನ ಬಿಟ್ಟು ಬಂದೇನೆ. ಯವ್ವ ಇಲ್ಲ ತಂಗಿ ಎಮ್ಮಿ ಹೊರಗೆ ಕಟ್ಟಿ ಬಂದಾನೆ. ಇನ್ನೊಬ್ಬರದೊಂದು ಸಮಸ್ಯೆ ಬೇರೆ ಇರ್ತೈತಿ. ಈ ಹೊಸಪೇಟೆಗೆ ಇದ ಬಸ್ ಲಾಸ್ಟ್ ಈ ಬಸ್ ತಪ್ಪ ನಾವು 10-12 ಗಂಟೆ ವಸ್ತು ಉಳಿಬೇಕು ಅನ್ಕತಿ. ಬ್ಯಾಡ ಹೋಗೋಣ ಅಂತೇಳಿ ಕುಣಿ ಅಲ್ಲಿ ಇರ್ತೈತಿ. 3 ಮುಗಿಸಿ ಇಲ್ಲೇ ಹೋಗಿತಾರ. ಹೌದ್ರೆ? ಹಿಂಗ ಮಾಡಿದ್ರೆ ಕುಣಿ ಸರಿತೆ ಮುಚ್ಚತೇನ್ರಿ? ಕುಣಿ ಸರಿತೆ ಮುಗಿಲ್ಲ ಅಂದ್ರೆ ಹೆಣನ ನಾಯಿ ನದಿ ಹಾಕೊಂಡು ಹೋಗ್ತಿದ್ವು. ಆಗಿನ ಟೈಮ್ ನೆಲಿಕಟ್ಟ ಹನುಮ ಮತ್ತು ದಾಸರ ಬರಮ ಕುಣಿ ಸರಿತೆ ಮುಚ್ಚಿದ್ವು. ಇನ್ನ ತಿಪ್ಪಿ ಮೇಲೆ ಕೋಳಿ ಲಗಾಟ ಬೋಳಿ. ನಮ್ಮ ಕಡೆ ಉತ್ತರ ಕರ್ನಾಟಕ ಕಡೆ ಒಂದು ಪ್ರತೀತಿ ಐತಿ. ಸತ್ತಂತವ ಆಸೆ ಬುರುಕದಾನ, ದೆವ್ವ ಆಗ್ಯಾನ, ಪ್ರೇತ ಆಗ್ಯಾನ. ಅದಕ್ಕೆ ಯವ್ವ ಮೊದಲು ನೌಳಿ ತಮ್ಮ ಸಜ್ಜಿ ಗಂಟು ತರಿಸಿ ಸಿದಿಗಿ ಕಟ್ಟಿ ಒಂದು ಸಣ್ಣ ತೂತ್ ಹೊಡೆದು ಒಂದೊಂದು ಕಾಳು ಬಿಡ್ಕೊಂಡ್ ತಗೊಂಬಟ ಹೋಯ್ತಾರ. ಕುಣಿ ಹತ್ತು ಬಂದಾಗ ಉಳಿದ ಕಾಳು ಮಣ್ಣಾಗ ಮುಚ್ಚಿ ಬರ್ತಾರ. ಅಂದ್ರೆ ಅವೇನ ದೆವ್ವ ಆಗಿ ಪ್ರೇತ ಆಗಿ ಬಂದಂದ್ರ ರಾತ್ರಿ ಆ ಕಾಳ ಆರಸ್ಕೊಂತ ಊರಗಿಸಿ ಮತ್ತ ಬರ್ತಾನ. ಅಷ್ಟೊತ್ತಿಗೆ ಬೆಳಗಿರ್ತೈತಿ. ಹೊಳ್ಳಿ ಒಕ್ಕಾನ ನಮ್ಗೇನು ಮಾಡಂಗಿಲ್ಲ ಅನ್ನೋ ಪ್ರತೀತಿ. ಅದ ಕಾರಣ ಊರನ್ ಕೋಳಿ ಆರಸ್ಕೊಂತ ನಾವು ಉಳಿದ ಕಾಳು ಮಣ್ಣಾಗ ಮುಚ್ಚಿರ್ತಲ್ಲ. ತಿಂದು ಕಾಳು ಕೆರೆ ಲಗ ಹೊಡ್ತಿದ್ದ ಕಿತ್ತ ಮೇಲೆ ಕೋಳಿ ಲಗಟ್ಟ ಕೋಳಿ ತಾತ್ಪರ್ಯ ಐತೆ. ಇಲ್ಲಿದ್ದಾಗ ಬಸಣ್ಣ ನಾಳೆ ಸಮಾಜ ಹೋದ್ರು ನೀನು ಕೂಡ ತಿಪ್ಪೆಕ್ಕಿ ಉದ್ದ ಒಳ್ಳೆ ಕೆಲಸ ಮಾಡ್ರಿ ಅಂತ ಕೊಟ್ಟಂತವ್ರು ನಮ್ಮ ಮೂಲ ಜನಪದರು. ಹಂಗಂತ ಹೇಳಿ ಅವ್ರು ಯಾವ ವಿಶ್ವವಿದ್ಯಾಲಯಕ್ಕೆ ಹೋಗಿ MA ಮಾಡಿಲ್ಲ, PhD ಮಾಡಿಲ್ಲ, ಅಕ್ಷರ ಓದು ಬರಬಲ್ಲಂತವ್ರು ಹೆಬ್ಬಟ್ಟು ಹೊತ್ತಂತ ನಿರಕ್ಷರಿಗೂ ನಮ್ಗೆ ಅಗಾಧವಾದ ಸಾಹಿತ್ಯ ಕೊಟ್ಟರ. ಅಂತ ಜನಪದ ಉಳಿಸೋದು ಬಿಟ್ಟಿರ್ತ ಮಂಗ್ಯಾನಂತ ಜನಪದ ನೋಡ್ತಾವ್. ಯಾವ್ದು ಬೇಕ್ರಿ? ಅದಕ್ಕ ಆ ಮೂಲ ಜನಪದ ಉಳಿಸ್ಬೇಕಾಗೈತಿ. ತಾಯಂದ್ರ ಬಾಳ ಮಂದಿ ಕೂಡ ನಾವು ಸೋಬಾನ್ ಪದ ಹಾಡ್ತೀವಿ, ಜಿಗಿ ಪದ ಹಾಡ್ತೀವಿ, ಲವಣಿ ಹಾಡ್ತೀವಿ. ಇತ್ತಿತ್ತಲಾಗಿ ಸೋಬಾನ್ ಪದ ನಶಿಸಿ ಹೊಂಟೈತಿ. ಹಾಡ್ತದೆ ಎಲ್ಲ ಹಾಕಿ ನೀವು ಕುಂತ್ರ ಬೆಳತಂಗ ಒಬ್ಬರ ಹಾಕ್ತೇನೆ. ಅದಕ್ಕೇನಿಲ್ಲ, ನೀವು ಕುಂದ್ರಬೇಕು. ನಮ್ಗೆ ಅದಕ್ಕಂತ ಸೇವೆ ಮಾಡಕ್ ಬಂದಿವಿ.
ಸೋವಂತದ ಹೆಂಗ ಅರ್ಥ ಅಂದ್ರೆ ನಮ್ಮೂರಾಗ ಹಾಡಾಕತ್ತಿದ್ವಿ. ಈ ಹಿಂದೆ ಹೆಂಗ ಆಗ್ತಿದೆ ಅಂದ್ರೆ ಗೌಡು ಕೊಟ್ಟು ಕುಂಸುಕನ ತಗೊಂಡು ಆ ಕುಂಸುಕನ ಎಲ್ಲರಿಗೂ ಕಾಣ್ಲಿ ಅಂತ ಹೇಳಿ ಸೋವಂತದ ಯಾರಿಗೆ ಕಾರ್ಯದ ಒಲವು ಹಾಡಿರ್ತೀವಿ. ಎಪ್ಸ ಕಾರ್ಯ ಇರಲಿ, ಹೂ ಮುಡ್ಸೋ ಕಾರ್ಯ ಇರ್ಲಿ ಅದಕ್ಕೂ ಹಾಕ್ತಿದ್ರು. ಆದ್ರೆ ಈಗಿನವ್ರು ಹಾಡಂದ್ರೆ ಹೆಂಗ ಹಾಡಾಕತ್ತಾರೆ, ಹಾಡೋಗೆ ಹರಸಿಲ್ಲ ಸೋಂಗರ್ಗೆ ಸೊಗಸಿಲ್ಲ ಹಾಡೆಂದರೆ ಹೆಂಗ ಹಾಡದವ ಸೋಮಾನ ಬೆಳ್ಳಿಗೆ ಬಸವಣ್ಣ ಗಂಡು ಮಗನ ತೊಡಗಡಗ ನನಗಲ್ಲ ನನ್ನ ಗೆಳತಿಗೆ ಸೋಮಾನ ನನಗಲ್ಲ ನನ್ನ ಗೆಳತಿಗೆ ಗಂಡು ಮಗನ ಕೊಟ್ಟಾರ ಬೆಂಡಿನ ಪೇರಾಯರಿ ಸೇನೆ ಸೋಮಾನ ಹುಬ್ಬಳ್ಳಿ ಊರ್ಗೊಗ್ಯಾರ ಎಕ್ಕ ಹುಬ್ಬಳ್ಳಿ ಸಾಕೋಗ್ಯಾರ ಹುಬ್ಬಳ್ಳಿ ಊರ್ಗೊಗ್ಯಾರ ಹುಬ್ಬಳ್ಳಿ ಸಾಕೋಗ್ಯಾರ ಹುಬ್ಬಳ್ಳಿ ಊರ್ಗೋಗಿ ಹುಬ್ಬಳ್ಳಿ ಸಾಕೋ ಹೂವ ತಂದಾರ ಮಗಳಿಗೆ ಏಕ ಹೂವ ತಂದಾರ ಮಗಳಿಗೆ ಹೂವ ತಂದಾರ ಮಗಳಿಗೆ ಏಕ ಹೂವಿನೊಳಗ ಚೌಕಾಶ ಹೂವಿನ ಕಟ್ಟಿ ಮೇಲೆ ಪಾರ್ವತಿ ಪರಮೇಶ್ವರ ಗದಗಿನ ಪುಟ್ಟಯ್ಯ ಕಾರಣಿಗೆ ವೀರವನ್ ಸೋಮಾನ್ ಮಾಡ್ಯಾರ ಮಗಳಿಗೆ ಏಕ ಸೋಮಾನ್ ಮಾಡ್ಯಾರ ಮಗಳಿಗೆ ಧಾರವಾಡ ಊರಿಗೋಗ್ಯಾರ ಏಕ ಧಾರವಾಡ ಚಾರ್ಗೋಗ್ಯಾರ ಧಾರವಾಡ ಊರಿಗೋಗಿ ಧಾರವಾಡ ಚಾರ್ಗೋ ದಂಡಿ ತಂದಾರ ಮಗಳಿಗೆ ಏಕ ದಂಡಿ ತಂದಾರ ಮಗಳಿಗೆ ದಂಡಿ ತಂದಾರ ಮಗಳಿಗೆ ಏಕ ದಂಡಿ ಒಳಗ ಚೌಕಾಚ ನೋಡ್ರಿ ಮಗಳಿಗೆ ದಂಡಿ ತಂದಾರ ಮಾಲಿ ತಂದಾರ ಹಂಗ ತಂದಿಲ್ಲ ಚೌಕಾಶ ಮಾಡಿ ತಂದಾರ. ಒಂದು ಮಾಲಿ ತರಕ ನಮ್ಮ ಅಣ್ಣನ ಬೊಮ್ಮನಾಳಿ ಕಳಿಸ್ಲಿ ಹೂ ಮಾರೋ 25 ರೂಪಾಯಿ 25 ರೂಪಾಯಿ ಕುಂಕುಮ ತರ್ತಾನ ಹೌದಲ್ರಿ. ಅದನ್ನ ಮಕ್ಕಳಿಗೆ ಕಳಿಸಿ ಯಾಕೆಪ್ಪ ಈ ಕಡೆ 4 ಈ ಕಡೆ 4 5 ರೂಪಾಯಿ ಕೊಡ್ತೇವೆ. ತಾತ್ಪರ್ಯಕ್ಕೆ ಬಾಳ್ವೆ ಮಾಡೋ ಗುಣ, ಮಧ್ಯಾಹ್ನ ಮಾಡೋ ಗುಣ, ಬದುಕು ಕಟ್ಟಿಕೊಳ್ಳೋ ಗುಣ ಯಾರಿಗೆ ಅಂದ್ರ ನಮ್ಮ ಮನೆಯೊಳಗೆ ತಾಯಂದ್ರಿಗೆ ಐತೆ ಅಂತ ಹೇಳಿ ನಾ ಹೇಳಿದಲ್ಲ ದೇವರಿಗೆ ನಮ್ಮ ಶೋಭಾಪದ ನಮ್ಮ ಅಮ್ಮ ಹಾಡ್ಯಾರ ಹೌದಲ್ರಿ. ಅದನ್ನ ಕೇಳಿಕೊಂಡು ಈ ಜನಪದ ಸಾಹಿತ್ಯನ ಕೇಳಿಕೊಂಡು ಈಗಿನ ಸರ್ಕಾರ ಕ್ಯಾನ್ಯರಾಗಿ ಎಲ್ಲಾ ಯೋಜನೆಗಳು ಹೆಣ್ಮಕ್ಳಿಗೆ ಕೊಡಕತ್ತಾರ. ಅದ ನಮ್ಮ ಕಾಕಾಗಳಿಗೆ ನಮ್ಮನ್ನ ಕೊಟ್ರೆ 2000 ತಗೊಂಡಿದ್ದಾಗ ಇಟ್ಕೊಂಡು ಚೆನ್ನೈ ಮುಂದಾಗ ದಾಬಾ ಮುಂದೆ 90 ಹೊಡೆದು ರೊಕ್ಕ ಕಾಲಿ ಮಾಡ್ಕೊಂಡು ಕಟ್ಟಡ ಮನೆಗೆ. ಅದ ನಮ್ಮ ತಾಯಿಂದ್ರೆ ಉಪ್ಪಿಲ್ಲ, ಯಾರಿಲ್ಲ, ಎಣ್ಣಿಲ್ಲ, ಕಲೆ ಮಕ್ಕಳಿಗೆ ಪಾಠ ಇಲ್ಲ, ಪುಸ್ತಕ ಇಲ್ಲ, ಚಿಂತನೆ ಮಾಡೋರು ನಮ್ಮ ಮನೆ ತಾಯಿಂದರು. ಹಾಗಾಗಿ ಇಂಥ ಅಗಾಧವಾದ ಸಾಹಿತ್ಯ ಜನಪದದೊಳಗೆ ಆ ಜನಪದ ತಾಯಿ ಬೇರು ಅಂತಾರೆ ಎಲ್ಲದಕ್ಕೂ, ಎಲ್ಲ ಸಂಗೀತಕ್ಕೂ ತಾಯಿ ಬೇರು. ಹಾಗಾಗಿ ಆ ಜನಪದ ಉಳಿಸ್ಬೇಕಾಗೈತಿ ಬಂಧುಗಳೇ. ಇನ್ನೊಂದು ಈ ಸೋಬಾನ್ ನಮ್ಮನ ಈ ಕಡೆ ಹಾಡಿದ್ರೆ ಬಾಗಲಕೋಟೆ ಸೋಬಾನ್ ಪದ ಹಾಡ್ತಾರ್ರಿ ಹೆಂಗ, ಏ ರಾಮವ ಹೆಣ್ಣ ಕೊಟ್ಟವರೇ ಕಟ್ಟವ, ಏ ರಾಮವ ಹೆಣ್ಣ ಕೊಟ್ಟವರೇ ಕಟ್ಟವ, ಹೆಣ್ಣ ಕೊಟ್ಟವರೇ ಕಟ್ಟ 300 ರೂಪಾಯಿ ಸೇರಿ ಉಂಟ, ಹೆಣ್ಣ ಕೊಟ್ಟವರೇ ಕಟ್ಟ 300 ರೂಪಾಯಿ ಸೇರಿ ಉಂಟ, ಲೋಕಸರಗ ಜ್ಞಾನ ಮಾಡಿ ನೀಟಾಗಿ ಬರತಾರ, ಏ ರಾಮವ ಹೆಣ್ಣ ಕೊಟ್ಟವರೇ ಕಟ್ಟವ, ಏ ರಾಮವ ಹೆಣ್ಣ ಕೊಟ್ಟವರೇ ಕಟ್ಟವ, ಅಳಿಯಾಗರ್ಗಿ ತರ್ತೇನಂತ ಇಂದಿನ ಮಾತಾಡ್ತಾರ, ಅಳಿಯಾಗ ಮಾತು ತರ್ತೇನಂತ ಇಂದಿನಿಂದ ಹಾಡ್ತಾರ, ಅಳಿಯಾಗರ್ಗಿ ತಾರಲಿಲ್ಲ ಇಂದಿನ ಮಾತು ಬೀಳಲಿಲ್ಲ, ಏ ರಾಮವ ಹೆಣ್ಣ ಕೊಟ್ಟವರೇ ಕಟ್ಟವ. ಪ್ರಾಂತ್ಯಗಳು ಸ್ಥಳಕ್ಕೆ ಅನುಸಾರವಾಗಿ ಸೋಬಾನ್ ಪದಗಳು ಇರ್ತಾವೆ. ಅಂತ ಅದ್ಭುತವಾದ ಸಾಹಿತ್ಯಗಳು. ನಾನು ಟೈಮ್ ಬಾಳ ಇದೆ ಪಾಪ ಅವ್ರು ಹಂಗ ಬರ್ತಿದ್ದಾರೆ. ಇಡಿಯಾಗಿ 10ರಿಂದ 15 ಸೋಬಾನ್ ಪದಗಳು ಹಾಡ್ತೀವಿ. ನಮ್ಮ ತಾಯಿನ ಮುಂದೆ ಬಿಸಿಕಲ್ ಪದ, ಹುಟ್ಟೋ ಪದ, ಹಂಚಿ ಪದ ಎಲ್ಲ ಹೋಗ್ಬಿಟ್ಟವು. ಒಬ್ಬ ತಾಯಿ ಒಂದು ಚೀಳ್ಕ ಹಾಕೊಂಡು ಬೀಸ್ಕೊಂತ ಹಾಡು ಕೇಳ್ತಿದ್ಲು. ಹಾಡು ಎಲ್ಲ ಹೋಗ್ಬಿಟ್ಟವು. ಈಗ ಏನ್ ಮಾಡ್ರೆ ಮಿಕ್ಸರ್ ಗ್ರೈಂಡರ್ ಬಂದಾವು.
ಈಗ ನಾವು ತಿನ್ನಾಕತ್ತಾರ ಇಡ್ಲಿ ವಡ ಆಗ್ಯಾರ ಪ್ಲಾಸ್ಟಿಕ್ ವಡ, ಹಿಂಗ ತಿಂತಿರ್ ಬಿಳಿಜಾಳ ಆಗಿದ್ರು ತೋಳ. ಮನ್ಯಾಗ 10, 12 ಸೂಲಿಗಿತ್ತಿನ ಅಡಿಗೆ ಮಾಡ್ಕೊತಿದ್ವಿ, ಈಗ ನಾವು ಒಂದಕ್ಕೆ ಸಿದ್ರಿ. ಕೆಲವೊಂದು ನಾವು ತಿನ್ನುವಂತ ಆಹಾರ ಪದ್ಧತಿನ ಬಳಸುವಂತ ಪದ್ಧತಿ